ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತಿ ಯದನುಭಾವಾತ್ತೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಜಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದ ಏಕಾದಶಿಗಳಲ್ಲಿ ಬಹಳ ಮುಖ್ಯವಾದ ಏಕಾದಶಿ ಅಂದರೆ ಅದು ಶಯನಿ ಏಕಾದಶಿ. ಒಂದು ಮಾತನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ, ಈ ಶಯನಿ ಏಕಾದಶಿ ದಿವಸ ನಾವೇನು ಮಾಡ್ತೀವೋ ಅದಕ್ಕೆಲ್ಲ ಅನಂತ ಪುಣ್ಯ. ನೀವಷ್ಟೂ ಏಕಾದಶಿ ಇತರದನ್ನು ಮಾಡಿದಾಗ ಏನು ಫಲನೋ ಅದಕ್ಕಿಂತ ಹೆಚ್ಚು ಫಲ ಈ ಏಕಾದಶಿ ದಿವಸ ನಮಗೆ ಸಿಗೋದು. ಯಾಕೆ ಇಷ್ಟೊಂದು ಏಕಾದಶಿಗೆ ಮಹತ್ವ ಅಂದರೆ, ಇದು ನಾವೆಲ್ಲ ವೈಷ್ಣವ ದೀಕ್ಷೆಯನ್ನು ಗುರುಗಳ ಬಳಿ ಹೋಗಿ ಧರಿಸುವಂಥ ದಿವಸ, ತಪ್ತಮುದ್ರಾಧಾರಣ ದಿವಸ ಇವತ್ತು, ಅಂದರೆ ಈ ಶಯನಿ ಏಕಾದಶಿ ದಿವಸ. ಆದ್ದರಿಂದ ಇದಕ್ಕೆ ಬಹಳ ಮಹತ್ವ ಇದೆ. ಅದು ಕೂಡ ಈ ಏಕಾದಶಿ ಎಂದು ನಾವು ಯಾಕೆ ತಪ್ತ ಮುದ್ರಾಧಾರಣೆಯನ್ನು ಮಾಡ್ತೀವಿ ಅಂದರೆ, ಅದೊಂದು ಸಾಧನಾ ಕಾಲ ಶುರುವಾಗುತ್ತೆ. ಯಾವ ಕಾಲ? ಚಾತುರ್ಮಾಸ್ಯ ಕಾಲ. ಅದಕ್ಕಿಂತ ಮೊದಲು ನಮ್ಮ ದೇಹ ಎಲ್ಲ ಶುದ್ಧ ಆಗಬೇಕು. ಶುದ್ಧ ಆದರೆ ಆಗ ನಾವು ಅದೆಲ್ಲ ವ್ರತವನ್ನು ಆಚರಿಸಿ ಮುಂದೆ ಶುಭ ಫಲವನ್ನು ಪಡೀಲಿಕ್ಕೆ ಆಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಶ್ಮಲಗಳನ್ನು ತೊರೆದುಕೊಳ್ಳಿಕ್ಕೆ ಒಂದು ಅಪೂರ್ವವಾದ ಕಾಲ. ಇದಕ್ಕಿಂತ ಹೆಚ್ಚಾಗಿ ಈ ಏಕಾದಶಿ ದಿವಸನೇ, ಶಯನಿ ಏಕಾದಶಿ ದಿವಸನೇ ಎಲ್ಲ ದೇವತೆಗಳು ತಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ತಾರೆ. ಶ್ರವಣ ದ್ವಾದಶಿ ಆಗಬಹುದು, ಈ ಶುಭಕರವಾದ ಪ್ರಥಮ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಂತೇನು ಕರಿತೀವಿ, ಇದರಲ್ಲಾಗಬಹುದು. ದೇವತೆಗಳು ತಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ತಾರೆ ಅಂತ. ಬರೀ ನಮಗಷ್ಟೇ ಅಲ್ಲ, ಮನುಷ್ಯರಿಗೆ, ದೇವತೆಗಳು ಕೂಡ ಮಾಡಿಸ್ಕೊಳ್ತಾರೆ. ಅದು ಇಂದಿನ ಶುಭಕರವಾದ ದಿವಸ. ಹಾಗಾಗಿ ಈ ಶಯನಿ ಏಕಾದಶಿ ದಿವಸ ವಿಶೇಷವಾಗಿ ಎಲ್ಲರೂ ಶುಭ ದಿನ ಪ್ರಯುಕ್ತ ದೇವತೆಗಳಿಗೆ ಇದು ಒಳ್ಳೆಯ ದಿನ, ಅವರು ಈ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಆದ ಕಾರಣ ಈ ಶಯನಿ ಏಕಾದಶಿ ದಿವಸ ಈ ತಪ್ತಮುದ್ರಾಧಾರಣೆಯನ್ನು ಮಾಡಿಕೊಳ್ಬೇಕು ಅಂತ ವಿಶೇಷವಾಗಿ ನಾವು ಶಾಸ್ತ್ರಗಳಲ್ಲಿ ಕಾಣ್ಬೋದು. ಇನ್ನು ಇದರ ಮೇಲೆ ಅನೇಕ ವಿಚಾರಗಳು ಇರುತ್ತೆ. ಬರೀ ಇದೇ ದಿವಸನ ಇನ್ನು ಮಿಕ್ಕಿದ ದಿವಸಗಳಲ್ಲಿ ಹಾಕ್ಕೊಳ್ಬೋದಾ ತಪ್ತಮುದ್ರಾಧಾರಣೆ ಅಂತೆಲ್ಲ, ಅದು ಬೇರೆ ವಿಷಯ ಆಗುತ್ತೆ. ಅಂತೂ ಈ ಶಯನಿ ಏಕಾದಶಿಯ ಮಹತ್ವವನ್ನು ಇಷ್ಟು ಅರಿತುಕೊಂಡು ನಾವು ಮಾಡಬೇಕಾದ ಕರ್ತವ್ಯ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಗುರುಗಳ ಬಳಿ ಹೋಗಿ ಇಂದಿನ ಏಕಾದಶಿ ಏನಿದೆ ಶಯನಿ ಏಕಾದಶಿ, ಅವತ್ತಿನ ದಿವಸ ತಪ್ತಮುದ್ರಾಧಾರಣೆಯನ್ನು ಅವಶ್ಯವಾಗಿ ಮಾಡಿಸ್ಕೊಳ್ಬೇಕು, ಧಾರಣೆಯನ್ನು ಮಾಡಿಕೊಳ್ಬೇಕು. ಅವರ ಕೈಲಿ ನಾವು ಮುದ್ರೆಗಳನ್ನು ಹಾಕಿಸ್ಕೊಳ್ಬೇಕು ಅಂತ ಅರ್ಥ. ಇಂಥ ಶಯನಿ ಏಕಾದಶಿಯ ಬಗ್ಗೆ ಇನ್ನೊಂದು ಮಹಿಮೆಯನ್ನು ನಾವು ಕೇಳಲೇಬೇಕು. ಈ ಶಯನಿ ಏಕಾದಶಿ ದಿವಸ ಕೇಳಿದಷ್ಟು ಅತ್ಯುತ್ತಮವಾದ ಫಲ. ಹಾಗೆ ಪುರಾಣಗಳಲ್ಲಿ ಇದರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಧರ್ಮರಾಜನಿಗೂ ಮತ್ತು ಕೃಷ್ಣನಿಗೂ ಮಾತುಕತೆ ನಡೆಯುತ್ತೆ. ಅದರಲ್ಲಿ ಧರ್ಮರಾಜ ಕೇಳ್ತಾನೆ, ಆಷಾಢ ಮಾಸ ಶುಕ್ಲ ಪಕ್ಷದ ಈ ಏಕಾದಶಿ ಹೆಸರೇನು, ಯಾಕೆ ಆ ಹೆಸರು ಬಂತು, ಆ ಏಕಾದಶಿ ಬಂದಾಗ ನಾವು ಮಾಡಬೇಕಾದ ಕರ್ತವ್ಯ ಏನು ಅಂತೆಲ್ಲ ಅನೇಕ ವಿಷಯಗಳನ್ನು ಕೇಳ್ತಾನೆ. ಆಗ ಕೃಷ್ಣ ತಾನು ಉತ್ತರ ಕೊಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ, ಶಯನಿ ಏಕಾದಶಿ ಅಂತ ಇದನ್ನು ಕರೀತಾರೆ. ಅವತ್ತಿನ ದಿವಸ ವಾಮನ ದೇವರ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ವಾಮನನ ಪೂಜೆ, ಅದು ಕೂಡ
ಕಮಲ ಪುಷ್ಪದಿಂದ ಪೂಜನೆ ಮಾಡಬೇಕು. ಅಷ್ಟು ಮಾಡಿದರೆ ನೀವು 3 ಲೋಕಗಳನ್ನು ಪೂಜೆ ಮಾಡಿದರೆ ಎಷ್ಟೋ ಅಷ್ಟು ಫಲ ಅಂತ. ಇದೇನಿದು 3 ಲೋಕಗಳನ್ನೇ ಪೂಜೆ ಮಾಡಿದ ಪುಣ್ಯ ಅಂದರೆ, ನೀವು 3 ಲೋಕದಲ್ಲಿ ಹೋಗಿ ಎಲ್ಲ ಕಡೆ ಇರೋ ದೇವರ ಪ್ರತಿಮೆಗಳನ್ನಾಗಲಿ ಅಥವಾ ಗುರುಗಳನ್ನಾಗಲಿ ನಮಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. 3 ಲೋಕ ಸಂಚಾರ ಮಾಡಿ ನೀವು ಏನು ಪುಣ್ಯ ಸಂಪಾದನೆ ಮಾಡ್ತೀರೋ ಅಷ್ಟು ಪುಣ್ಯ ಏಕಾದಶಿ ದಿವಸ ವಾಮನನಿಗೆ ಕಮಲಪುಷ್ಪದಿಂದ ಅರ್ಚನೆ ಮಾಡಿದರೆ ಸಾಕು, ಸಿಗುತ್ತೆ. ಅಂಥ ಅಪೂರ್ವವಾದ ಏಕಾದಶಿ ಶಯನಿ ಏಕಾದಶಿ. ಅಷ್ಟೇ ಅಲ್ಲ, ಮೋಕ್ಷಪ್ರದ ಏಕಾದಶಿ ಅಂತಲೂ ಪ್ರಸಿದ್ಧ. ಇದು ಮೋಕ್ಷ ಸಿಗಬೇಕಾ ಇಂಥ ಏಕಾದಶಿ ಉಪವಾಸ ಮಾಡಲೇಬೇಕು. ಇನ್ನು ತ್ರಿಮೂರ್ತಿಗಳ ಪೂಜೆಯನ್ನು ಮಾಡಿದ ಫಲವೂ ಕೂಡ ಏಕಾದಶಿ ದಿವಸದ ಆಚರಣೆಯಿಂದ ಸಿಗತ್ತೆ ಅಂತ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಕೃಷ್ಣ ತಾನು ಮಹಿಮೆಯನ್ನು ವರ್ಣಿಸ್ತಾ ಹೋದಾಗ ಒಂದೊಳ್ಳೆ ಪ್ರಶ್ನೆಯನ್ನು ಇಡ್ತಾನೆ ಯುಧಿಷ್ಠಿರ. ಅಲ್ಲ, ಶಯನಿ ಅಂದರೆ ಮಲಗೋದು ಅಂತ ಅರ್ಥ. ಏನು ಏಕಾದಶಿಯನ್ನು ಮಲಗಿಸ್ಬಿಡ್ತೀರಾ? ಸಾಮಾನ್ಯವಾಗಿ ಏಕಾದಶಿ ಮಲಗೋದೇ ಜಾಸ್ತಿ ಆಗಿಬಿಡುತ್ತೆ ಉಪವಾಸಕ್ಕಿಂತ. ಉಪವಾಸ ಮಾಡ್ತಾರೆ ನಿಜ, ಮಲಗೋದ್ರಲ್ಲೇ ಉಪವಾಸ ಮಾಡ್ತಾ ಮಾಡ್ತಾ ಕಳೆದು ಬಿಡ್ತಾರೆ. ಆದ್ದರಿಂದ ಏನು ಶಯನಿ ಏಕಾದಶಿ ಅಂತಾರೆ ಅಂದರೆ ಹಾಗಲ್ಲ. ಏಕಾದಶಿ ದಿವಸ ಮಲಗಬಾರ್ದು, ಎಚ್ಚರದಲ್ಲಿರಬೇಕು, ಜಾಗರಣೆ ಮಾಡಬೇಕು. ಅದರಲ್ಲೂ ಈ ಶಯನಿ ಏಕಾದಶಿ ಮಾತ್ರ ತಪ್ಪದೇ ಜಾಗರಣೆಯನ್ನು ಮಾತ್ರ ಮಾಡೇ ಮಾಡಿ, ಬಿಡಬೇಡಿ. ಜಾಗರಣೆ, ಉಪವಾಸ ಮತ್ತು ದೇವರ ಪೂಜೆ 3 ಬಹಳ ಕರ್ತವ್ಯ. ಅದು ಪ್ರತಿ ಏಕಾದಶಿನೂ ಈ 3 ಅಂಶ ಮುಖ್ಯ. ಅದರಲ್ಲೂ ಈ ಶಯನಿ ಏಕಾದಶಿ ಮಾತ್ರ ತಪ್ಪದೇ 3 ಅವಶ್ಯವಾಗಿ ಮಾಡಬೇಕು: ಉಪವಾಸ, ದೇವರ ಪೂಜೆ, ಜಾಗರಣೆ. ಇಷ್ಟು ಈ ಶಯನಿ ಏಕಾದಶಿಯಲ್ಲಿ ಮಾಡಬೇಕಾದ ಆಚರಣೆ ಸರಿ. ಯಾಕೆ ಶಯನಿ ಅಂತ ಬಂತು? ಶಯನ ಅಂದರೆ ಮಲಗೋದು ಅಂತ ಅರ್ಥ. ದೇವರು ತಾನು ಮಲಗ್ತಾನಂತೆ ಈ ಏಕಾದಶಿ. ಒಳ್ಳೆ ಕಥೆ ಆಯ್ತಲ್ಲ, ದೇವ್ರು ಯಾಕೆ ಮಲಗ್ತಾನೆ? ಅವನು ಯೋಗ ನಿದ್ರೆಗೆ ಜಾರ್ತಾನೆ ಅಂತ ಅರ್ಥ. ಅದೊಂದು ಕಪಟ ಅಷ್ಟೇ. ಆದರೆ ದೇವತೆಗಳಿಗೆ ನಿಯಾಮಕನಾದ ಭಗವಂತ ಯಾಕೆ ಮಲಗ್ತಾನೆ ಅಂತ ಧರ್ಮರಾಜ ಪ್ರಶ್ನೆ ಕೇಳ್ದ. ಅಷ್ಟೇ ಅಲ್ಲ, ಅವನು ಮಲಗಿದ್ರೆ ಇಡೀ ಭೂಮಿಯನ್ನು ವ್ಯಾಪಿಸ್ಕೊಳ್ತಾನೆ ದೇವರು ಮಲಗಿದ್ರೆ. ಯಾಕಂದ್ರೆ ದೇಹ ದೊಡ್ಡದು, ತುಂಬ ದಪ್ಪ ದೇವರು. ಇನ್ನು ಎಲ್ಲ ಕಡೆ ಮಲ್ಕೊಂಡ್ರೆ ದೇವರು, ಜನ ಏನು ಮಾಡಬೇಕು? ಎಲ್ಲಿ ಬದುಕಬೇಕು ಇವರು? ಹೀಗೆ ಅನೇಕ ಪ್ರಶ್ನೆಗಳನ್ನು ಧರ್ಮರಾಜ ಕೃಷ್ಣನಿಗಿಡ್ತಾನೆ. ಆಗ ಕೃಷ್ಣ ಸುಂದರವಾಗಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ. ನೋಡು, ಯಾವ ಏಕಾದಶಿ ಬಗ್ಗೆ ಕೇಳಿದ್ರೆ ಸಾಕು ಎಲ್ಲ ಪಾಪಗಳು ಕಳೆದು ಹೋಗುತ್ತೆ. ಅಂಥ ಏಕಾದಶಿ ಇದು ಶಯನಿ ಏಕಾದಶಿ. ಅದರ ಮಹಿಮೆಯನ್ನು ಕೇಳಿ ಹೇಳ್ತೀನಿ. ನೋಡು, ಹಿಂದೆ ತ್ರೇತಾಯುಗ ಇದ್ದಾಗ ಬಲಿಚಕ್ರವರ್ತಿ ತಾನು ದೊಡ್ಡ ವೈಷ್ಣವನಾಗಿ ಅನೇಕ ಯಜ್ಞಗಳನ್ನು ಮಾಡ್ದ. ಎಷ್ಟು ದೇವರನ್ನು ಸಂತೋಷಪಡಿಸ್ದ. ಅವನು ಹೋಮ ನೋಡಿದೆ, ಎಲ್ಲ ದೇವತೆಗಳು ಸಾಕ್ಷಾತ್ಕಾರ ಆಗಿಬಿಟ್ಟು ಇಂದ್ರ ದೇವರು ಸುಸ್ತಾಗ್ಬಿಟ್ರು. ಆಯಿತು, ಇನ್ನು ನನ್ನ ಲೋಕ ನಾನು ಕಳ್ಕೊಳ್ತೀನಿ ಅಂತ. ದೇವೇಂದ್ರ ಕೊನೆ ಕಳ್ಕೊಂಡ. ಅನೇಕ ವ್ರತಗಳನ್ನು ಆಚರಿಸ್ದ. ಕಷ್ಟ ಆಯಿತು. ಈ ಬಲಿಚಕ್ರವರ್ತಿ ಇಂಥ ಪರಿ ಹೋಗ್ತಾ ಇದ್ರೆ ನನ್ನ ಕಥೆ ಮುಗೀತು ಅಂತ ಗೊತ್ತಾಯಿತು. ಅಷ್ಟೊತ್ತಿಗೆ ಬೃಹಸ್ಪತ್ಯಾಚಾರ್ಯರು ತಾವು ಇಂದ್ರದೇವರ ಪರವಾಗಿ ನನ್ನ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡಿದರು. ಆ ನಿಟ್ಟಿನಲ್ಲಿ ನಾನು ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ನಾನು ವಾಮನನಾಗಿ ಪ್ರಕಟನಾದೆ. ವಾಮನ ರೂಪದಿಂದ ಬಂದು ಬಲಿಚಕ್ರವರ್ತಿ ಹತ್ರ ಪೂಜೆಯನ್ನು ಸ್ವೀಕಾರ ಮಾಡಿ ದೂರದಿಂದಲೇ ಅವನ ಹತ್ರ ಒಂದು ವರವನ್ನು ಕೊಡು ಅನ್ನೋ ಥರ ನಾನು ನಾಟಕ ಮಾಡಿದೆ. ನನಗಿದೆಲ್ಲ ಬೇಕು ಅಂತ, ದಾನ ಬೇಕು ಅಂತ ತಾನು ಕೇಳಿದ ಹಾಗೆ. ಅದೇನೆಂದರೆ ಇವನೇ ಹೇಳ್ದ ಬಲಿಚಕ್ರವರ್ತಿನೇ ಮೊದಲಿಗೆ, ಏನು ಬೇಕು ಒಟ್ಟು ನೀನು ಕೇಳು, ನಾನು ಕೊಡ್ತೀನಿ ಅಂತ. ಸರಿ, ಹಾಗಾದರೆ ನನಗಿವೆಲ್ಲ ಬೇಕು ಅಂತ ವರ ಕೇಳೋ ಥರ, ಪರಮಾತ್ಮನೇ ವರ ಕೊಡೋನು ಬೇರೆಯವ್ರಿಗೆ, ಅವನೇ ಕೇಳೋ ಥರ ಹೀಗೊಂದು ನಾಟಕವನ್ನು ಮಾಡಿದ, ಬೇಡದ ಬಂದು. ಆಗ ತಕ್ಷಣ ಬಲಿಚಕ್ರವರ್ತಿಯ ಗುರು ಶುಕ್ರಾಚಾರ್ಯರು ತಡೆದ್ರು. ನೋಡು, ಇವನು ಬಂದಿರೋನು ಸಾಮಾನ್ಯ ಭಟು ಅಲ್ಲ, ಇದು ಸಾಕ್ಷಾತ್ ನಾರಾಯಣ ಅಂತ ತಡೆದು ನಿಲ್ಲಿಸಿದ್ರೆ ಕೇಳಲೇ ಇಲ್ಲ. ಅವನೇನು ಬೇಡದ, ಒಂದು 3 ಪಾದ ತಾನೆ ಕೊಟ್ಬಿಡೋಣ, 3 ಹೆಜ್ಜೆ ಅಂತ ಬಲಿಚಕ್ರವರ್ತಿ ತಾನು ಸಂಕಲ್ಪ ಮಾಡಿ ಕೈಯಲ್ಲಿ ನೀರನ್ನು ತಗೊಂಡು ಅರ್ಘ್ಯಪಾತ್ರೆಗೆ ಬಿಟ್ಟು ಕೂಡಲೇ ಆ ಕ್ಷಣದಲ್ಲಿ ತ್ರಿವಿಕ್ರಮ ಅವತಾರದ ವರ್ಣನೆಯನ್ನು ಈ ಪುರಾಣದಲ್ಲಿ ಮಾಡ್ತಾ ಹೋಗ್ತಾರೆ. ಅಂದರೆ ಏಕಾದಶಿ ದಿವಸ ವಿಶೇಷವಾಗಿ ತ್ರಿವಿಕ್ರಮನ ಚರಿತ್ರೆ, ವಾಮನನ ಚರಿತ್ರೆ ಕೇಳಬೇಕು ಅಂತ. ಅದು ಶಯನಿ ಏಕಾದಶಿ, ಬಹಳ ಪುಣ್ಯ ಬರುತ್ತೆ ಆದ್ದರಿಂದ. ಇನ್ನು ಆ ಕ್ಷಣದಲ್ಲಿ ತ್ರಿವಿಕ್ರಮನಾಗಿ ಇಡೀ ಬ್ರಹ್ಮಾಂಡದ ಉದ್ದಕ್ಕೂ ದೊಡ್ಡ ದೇಹವನ್ನು ವ್ಯಾಪಿಸ್ಕೊಂಡು ಪರಮಾತ್ಮ ಇದ್ದ. ಭೂಲೋಕದಲ್ಲಿ ಕಾಲನ್ನು ಊರಿದ್ದಾನೆ, ಮೊಣಕಾಲು ಭುವರ್ಲೋಕದಲ್ಲಿ ವ್ಯಾಪಿಸ್ಕೊಂಡಿದೆ, ಸ್ವರ್ಲೋಕದಲ್ಲಿ ಅವನ ಸೊಂಟ ಪ್ರದೇಶ. ಇನ್ನು ಮಹರ್ಲೋಕಕ್ಕೆ ಹೋಗ್ತಾರೆ. ಮಹರ್ಲೋಕದಲ್ಲಿ
ಅವನ ಉದರ ಭಾಗ, ಇನ್ನು ಎದೆ ಭಾಗ ಜನೋಲೋಕ, ಕೊರಳಲ್ಲಿ ತಪೋಲೋಕ ಇದೆ, ಇನ್ನು ಮುಖದಲ್ಲಿ ಸತ್ಯಲೋಕ, ಇನ್ನು ಅವನ ಮೇಲೆ ಭಾಗ ಏನೇನಿದೆ ಆ ಮೇಲ್ಭಾಗ ಎಲ್ಲ ಅಂದರೆ ತಲೆ ಭಾಗ ಏನಿದೆ ಆ ತಲೆ ಭಾಗದಿಂದೆಲ್ಲ ಇಡೀ ಮೇಲಿನ ಲೋಕಗಳನ್ನು ವ್ಯಾಪಿಸ್ಕೊಂಡು ಇದ್ದಾನೆ. ಚಂದ್ರ, ಸೂರ್ಯ, ಇನ್ನೇನೇನೇನು ಗ್ರಹಗಳಿದೆ ಎಲ್ಲವೂ ಕೂಡ ಇವನು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ದೊಡ್ಡದಾಗಿ ಬೆಳಗಿದ್ದಾನೆ. ಎಲ್ಲರೂ ದೇವತೆಗಳು, ಯಕ್ಷರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಆ 3 ಪಾದವನ್ನು ಇಟ್ಟನಲ್ಲ, ಅದರಲ್ಲಿ ಒಂದು ಅರ್ಧ ಪಾದ ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಅವನನ್ನು ರಸಾತಳ ಲೋಕಕ್ಕೆ ಕಳುಹಿಸಿದ್ದಾನೆ. ಹೀಗೆ ಭಗವಂತ ಅವತ್ತಿನ ದಿವಸ ಬಲಿ ನಿಗ್ರಹವನ್ನು ಮಾಡಿ ಇಂದ್ರಾದಿ ದೇವತೆಗಳಿಗೆ ಸಕಲರಿಗೆ ಅನುಗ್ರಹವನ್ನು ಮಾಡಿದ ಸಂಕೇತ. ಇಂಥ ಆಷಾಢ ಶುಕ್ಲ ಪಕ್ಷದ ಶಯನಿ ಏಕಾದಶಿ ದಿವಸ ಈ ವಾಮನನಿಗೂ ಇದಕ್ಕೂ ಏನು ಸಂಬಂಧ ಅಂದರೆ, ಏನು ಶಯನಿ ಏಕಾದಶಿ ಬಂದು ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ರಸಾತಳಕ್ಕೆ ಕಳಿಸಿದ್ದ ಅಂದರೆ ಅದಲ್ಲ. ಏನಂದರೆ ಈ ಶಯನಿ ಏಕಾದಶಿ ದಿವಸ ಭಗವಂತ ತಾನು ಬಲಿರಾಜನನ್ನು ಆಶ್ರಯಿಸಿಕೊಂಡು ಇರತ್ತಂತೆ. ಒಂದು ರೂಪ, ವಾಮನನ ರೂಪ ಬಲಿಚಕ್ರವರ್ತಿಯನ್ನು ಆಶ್ರಯಿಸಿಕೊಂಡು ಅವನ ಮೇಲಿರುತ್ತೆ ಅಂತ. ಈ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಈ ಶಯನಿ ಏಕಾದಶಿ ದಿವಸನೇ ವಾಮನ ತಾನು ಬಲಿಚಕ್ರವರ್ತಿಯ ತಲೆ ಮೇಲಿಟ್ಟು ಅವನನ್ನು ವ್ಯಾಪಿಸ್ಕೊಂಡ ಅನ್ನುವ ಭಾವನೆ ನಮಗೆ ಬರುತ್ತೆ. ಅದು ಅನೇಕ ಸಲ ಭಗವಂತನ ಅವತಾರಗಳು ಆಗಿದ್ದುಂಟು. ಅನೇಕ ಸಲ ಅವತಾರ ಆದಾಗ ಒಂದು ರೂಪ, ವಾಮನನ ರೂಪ ಯಾವಾಗ ಬಲಿಚಕ್ರವರ್ತಿಯನ್ನು ವ್ಯಾಪಿಸ್ಕೊಡುತ್ತೋ, ಆಶ್ರಯಿಸಿ ನಿಲ್ತೋ, ಅಂಥ ಒಂದು ಘಟನೆ ಅದು ಇವತ್ತಾ ಅನ್ನುವ ಒಂದು ಸಂಶಯ ನಮಗೆ ಬರುತ್ತೆ. ಅದನ್ನು ಮುಂದೆ ವಿವರಿಸಿದಾಗ ನಮಗಿನ್ನೂ ಸ್ಪಷ್ಟ ಆಗ್ತಾ ಹೋಗುತ್ತೆ. ಅದರಲ್ಲಿ ಇದೊಂದು ಭಗವಂತನ ಮೂರ್ತಿ ತಾನು ಆವರಿಸ್ಕೊಳ್ಳುತ್ತಂತೆ. ಎಲ್ಲಿ ಅಂದಾಗ ಈ 2ನೇ ಮೂರ್ತಿ ಅದು 5 ಸಲ ಅಂತ ಹೇಳ್ತಾರೆ. ವಸ್ತುತಃ ಈ ವಾಮನನ ಅವತಾರ ಏನು 5 ಸಲ ಬಂದಿದೆ ಅಂತ. ಇದೇನು 5 ಸಲ ಬಂದಿದೆ? ಒಂದು ರೂಪ ಅಂತೂ ಅಲ್ಲಿತ್ತು, ಇನ್ನೊಂದು ರೂಪ ಎಲ್ಲಿತ್ತು ಅಂದರೆ ಭಗವಂತನ ಶೇಷಶಾಹಿ ರೂಪ ಏನಿದೆಯಲ್ಲ, ಅಂದರೆ ಶೇಷದೇವರ ಮೇಲೆ ಮಲಗಿರುವಂಥ ರೂಪ, ಅಲ್ಲಿ ಹೋಗಿ ಒಂದು ರೂಪ ನೆಲೆಸ್ತು. ಇನ್ನು ಇದಾದ ಮೇಲೆ ಈ 2ನೆಯ ಮೂರ್ತಿ ಏನು ಶೇಷಶಾಹಿಯಾಗಿ ನೆಲೆಸಿದೆ, ಇನ್ನೊಂದು ಮೂರ್ತಿಯ ಬಗ್ಗೆ ಹೇಳ್ತಾರೆ. ಅದು ಎಲ್ಲಿವರೆಗೆ ಅಂದರೆ ಈ ಆಷಾಢ ಶುಕ್ಲ ಶಯನಿ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪ್ರಬೋಧಿನಿ ಏಕಾದಶಿವರೆಗೆ ಭಗವಂತ ಮಲಗಿ ನಂತರ ಈ ಚಾತುರ್ಮಾಸ್ಯ ಕಾಲದ ಕೊನೆಗೆ ಏನು ಪ್ರಬೋಧಿನಿ ಏಕಾದಶಿ ಎಂದು ಹೇಳ್ತಾನಲ್ಲ, ಅಲ್ಲಿವರೆಗೆ ಒಂದು ಭಗವಂತನ ರೂಪ, ಅದು ಶೇಷಶಾಹಿಯಾದ ರೂಪ. ಹೀಗೆ ಒಂದು ಬಲಿಚಕ್ರವರ್ತಿಯನ್ನು ಆಶ್ರಯಿಸ್ಕೊಂಡಿರೋ ರೂಪ, ಮತ್ತೊಂದು ಈ ಶೇಷಶಾಹಿಯಾಗಿರುವಂತಹ ರೂಪ, ಆ ರೂಪನೇ ಇದು ಅಂತ. ಹಾಗಾಗಿ ಆ ವಾಮನ ಅವತ್ತಿನ ದಿವಸ ಏನು ಒಂದು ರೂಪದಲ್ಲಿ ಅಲ್ಲಿ ಇದ್ದ, ಇನ್ನೊಂದು ರೂಪದಲ್ಲಿ ಶೇಷಶಾಹಿಯಾಗಿ ಇದ್ದ, ಆ ಶೇಷಶಾಹಿಯಾಗಿ 2ನೇ ರೂಪ ಪ್ರಕಟ ಆಯ್ತಲ್ಲ, ಅಲ್ಲಿ ಮೇಲೆ ಹೋಗಿ ನೆಲೆಸದ್ನಲ್ಲ, ಅದು ಈ ಏಕಾದಶಿಯಿಂದ ಪ್ರಾರಂಭ ಮಾಡಿ. ಹಾಗಾಗಿ ಚಾತುರ್ಮಾಸ್ಯ ಕಾಲ ಬಹಳ ವಿಶೇಷ. ಅದಲ್ಲೂ ಕೂಡ ಈ ಶಯನಿ ಏಕಾದಶಿ ಏನು ಮಾಡಬೇಕು, ಕರ್ತವ್ಯ ಏನಿದೆ ಅಂದರೆ ಇದಕ್ಕೆ ಸಮಾನವಾದ ತಿಥಿನೇ ಸಿಗಲ್ವಂತೆ. ಏನೇನು ಮಾಡಬೇಕು ಹಾಗಾದರೆ ಇಲ್ಲಿ ಅಂದರೆ ವಿಷ್ಣುವಿನ ಪೂಜೆ ಮತ್ತು ಉಪವಾಸ, ಜಾಗರಣೆ ಇವೆಲ್ಲ ಇದ್ದದ್ದೇ. ಅಷ್ಟೇ ಅಲ್ಲ, ಯಾರು ಈ ಏಕಾದಶಿಯನ್ನು ಸ್ಪಷ್ಟವಾಗಿ ಆಚರಿಸ್ತಾರೋ ಅವರಿಗೆ ಕಟ್ಟಿಟ್ಟ ಬುತ್ತಿ ಅಂತೆ. ಏನು ಭುಕ್ತಿ ಮುಕ್ತಿ ಎರಡೂ ಅವ್ರ ಕೈಯಲ್ಲಿರುತ್ತೆ ಅಂತ. ಅಷ್ಟೇ ಅಲ್ಲ, ಈ ಚಾತುರ್ಮಾಸ್ಯ ಕಾಲ ಪ್ರಾರಂಭ ಆಯಿತು ಅಂತ ಅರ್ಥ. ಆಗ ಅದನ್ನು ಕೂಡ ಈ ಶಯನಿ ಏಕಾದಶಿಯ ಮಹಿಮೆಯಲ್ಲಿ ಸೇರಿಸ್ತಾರೆ. ಏನು ಹೇಳ್ತಾರೆ ಅಂದರೆ ದೀಪದಾನ, ಮುತ್ತುಗದ ಎಲೆ, ವ್ರತಾಚರಣೆ, ಉಪವಾಸ, ಅನೇಕ ರೀತಿ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಅದು ಅವತ್ತಿನಿಂದಲೇ ಅಂದರೆ ಶಯನಿ ಏಕಾದಶಿಯಿಂದಲೇ ವಿಶಿಷ್ಟವಾಗಿ ಆರಂಭವನ್ನು ಮಾಡಿಬಿಡಬೇಕು. ಆ ಚಾತುರ್ಮಾಸ್ಯದ ಬಗ್ಗೆ ಅಲ್ಲಿ ತಿಳಿಸ್ತಾ ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ ಒಂದೊಂದರಲ್ಲಿ ಏನೇನು ಬಿಡಬೇಕು ಅದನ್ನೆಲ್ಲ ಶ್ರಾವಣೇ ವರ್ಜಯೇತ್ ಶಾಕಂ ಅಂಥೇಳಿ ಅದನ್ನು ಬಿಡಿಸ್ತಾ ಹೋಗ್ತಾರೆ ಈ ಶಯನಿ ಏಕಾದಶಿಯ ಮಹಿಮೆಯ ಅಂಗವಾಗಿ. ಹೀಗೆ ಏಕಾದಶ್ಯಾ ವ್ರತೇನೈವ, ಏಕಾದಶಿಯ ವ್ರತದಿಂದಲೇ ಸಕಲ ಪಾಪಗಳಿಂದ ಮುಕ್ತಿ. ಹಾಗಾಗಿ ಎಂದೆಂದಿಗೂ ರಾಜನ್ ಧರ್ಮರಾಜನೇ ಕೃಷ್ಣ ಹೇಳುವಂಥ ಮಾತು. ಅದರಿಂದ ಏಕಾದಶಿಯನ್ನು ತಪ್ಪದೆ ಆಚರಿಸಬೇಕು, ಯಾವತ್ತೂ ಮರಿಬಾರ್ದು. ಆ ಶಯನಿ ಏಕಾದಶಿ, ಪ್ರಬೋಧಿನಿ ಏಕಾದಶಿ ಏನಿದೆ, 2 ಏಕಾದಶಿಯ ಮಧ್ಯದಲ್ಲಿ ಬರೋ ಪ್ರತಿ ಕೃಷ್ಣ ಏಕಾದಶಿ ಏನಿದೆ ಅದರಲ್ಲಿ ಬಹಳ ವಿಶೇಷವಾದ ಅನುಗ್ರಹ ಆಗತ್ತಂತೆ.
ಆ ಬರುವಂಥ ಕೃಷ್ಣ ಏಕಾದಶಿ ಅಂದರೆ ಕೃಷ್ಣ ಪಕ್ಷದ ಏಕಾದಶಿಗೆ ಎಲ್ಲ ಕೃಷ್ಣನೇ ಅಭಿಮಾನಿ ದೇವತೆ. ಆದ್ದರಿಂದ ಅದರಲ್ಲೂ ಈ ಚಾತುರ್ಮಾಸ್ಯ ಕಾಲದಲ್ಲಿ ಕೃಷ್ಣ ಪಕ್ಷದ ಏಕಾದಶಿಯನ್ನಂತೂ ವಿಶೇಷವಾಗಿ ನಾವು ಜಾಗರಣೆ ಸಾಧ್ಯ ಆದರೆ ಅದನ್ನೂ ಮಾಡಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದೊಂದು ಸಾಕಂತೆ. ಏಕಾದಶಿ ಆ ವ್ರತದ ಆಚರಣೆ ನಿಷ್ಕಲ್ಮಶವಾಗಿ ಯಾವುದೇ ಒಂದು ಅಡಚಣೆ ಇಲ್ಲದೆ ಈ ಚಾತುರ್ಮಾಸ್ಯ ಕಾಲದಲ್ಲಿ ಅನುಷ್ಠಾನ ಮಾಡಿದರೆ ಆಗ ಅಶ್ವಮೇಧ ಯಜ್ಞವನ್ನು ಮಾಡಿದ ಫಲ ಸಿಗತ್ತಂತೆ. ಜೀವನದಲ್ಲೆಲ್ಲ ಜನ್ಮ ಜನ್ಮಗಳಲ್ಲೂ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಣ್ಯ ಈ ಒಂದು ಏಕಾದಶಿಯ ಆಚರಣೆಯಿಂದ ಸಿಗತ್ತೆ. ಎಲ್ಲ ಕೃಷ್ಣ ಪರಮಾತ್ಮನ ಅನುಗ್ರಹ ಅಂಥೇಳಿ ಇಷ್ಟನ್ನು ಈ ಪದ್ಮಪುರಾಣದ ಭಾಗದಲ್ಲಿ ನಾವು ಗಮನಿಸ್ಬೋದು. ಅಲ್ಲಿ ಶಯನಿ ಏಕಾದಶಿಯ ಮಹಿಮೆ ಅಂತಲೇ ಒಂದು ಅಧ್ಯಾಯವನ್ನು ವಿಶೇಷವಾಗಿ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನು ಗಮನಿಸಬೇಕು. ವಿಶೇಷವಾಗಿ ನಾವು ಈ ಶಯನಿ ಏಕಾದಶಿ ದಿವಸ ಈ ಶಯನಿ ಏಕಾದಶಿಯ ಮಹಿಮೆಯನ್ನು ಹೇಳುವಂಥ ಶ್ಲೋಕಗಳನ್ನು ಒಮ್ಮೆನಾದರೂ ಪಾರಾಯಣ ಮಾಡಿ ಅಥವಾ ಈ ಏಕಾದಶಿಯ ಮಹಿಮೆಯನ್ನು ಕೇಳಿ ಇನ್ನೊಬ್ಬರಿಗೆ ಹೇಳಿ ಎಲ್ಲರೂ ಅನುಷ್ಠಾನ ಮಾಡುವಂತೆ ಮಾಡಲೇಬೇಕು. ಅದರಲ್ಲೂ ಹೋಗಿ ತಪ್ತಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳೇಬೇಕು. ವಿಶೇಷವಾಗಿ ಇನ್ನೊಬ್ಬರಿಗೂ ಪ್ರಚೋದನೆ ಮಾಡಿ ಆ ವೈಷ್ಣವ ದೀಕ್ಷೆಯನ್ನು ಹೊಂದಿಸಿ ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಮುಂದೆ ಏನೇನು ವ್ರತ ಅನುಷ್ಠಾನ ಇದೆ 4 ತಿಂಗಳುಗಳ ಕಾಲ ಅದಕ್ಕೆ ಬೇಕಾದ ಸಂಪೂರ್ಣ ದೇಹ ಶುದ್ಧಿ, ನಮ್ಮ ಎಲ್ಲ ಪಾಪಗಳ ವಿಮೋಚನೆ ಎಲ್ಲ ಆಗಬೇಕಲ್ಲ. ಇದೆಲ್ಲದ ದೃಷ್ಟಿಯಿಂದ ಈ ಶಯನಿ ಏಕಾದಶಿ ತುಂಬ ಉತ್ತಮ ಸಾಧನ. ನಾವು ಜೀವನದಲ್ಲಿ ಮಲಗಬಾರ್ದು, ಕೆಳಗೆ ಬೀಳಬಾರ್ದು ಅಂದರೆ ಶಯನಿ ಏಕಾದಶಿ ಸರಿಯಾಗಿ ಆಚರಣೆ ಮಾಡಬೇಕು. ಶಯನಿ ಏಕಾದಶಿ ಮಲಗಿ ಎಲ್ಲ ಉಪವಾಸ ಬಿಟ್ಟರೆ ಜೀವನದಲ್ಲಿ ಮಲಗೋದೇ ಆಯಿತು ಅಂದರೆ ಪೂರ್ಣ ಬಿದ್ದು ಹೋಗ್ಬಿಡ್ತಾನೆ. ಮೇಲಕ್ಕೆ ಏಳಲಿಕ್ಕೆ ಆಗಲ್ಲ. ಜೀವನದಲ್ಲಿ ಮೇಲಕ್ಕೆ ಏಳಬೇಕಾ ಶಯನಿ ಏಕಾದಶಿ ನೀವು ಎಚ್ಚರದಲ್ಲಿರಬೇಕು. ಹೀಗೆ ಅನೇಕ ಮಹಿಮೆಗಳನ್ನು ಒಳಗೊಂಡಿದೆ ಶಯನಿ ಏಕಾದಶಿ. ಇದರ ಆಚರಣೆಯಿಂದ ಎಲ್ಲರೂ ಆ ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ತಪ್ಪದೆ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಂಡು ವೈಷ್ಣವ ದೀಕ್ಷೆಯನ್ನು ಪಡೆದು ನಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಶುದ್ಧರಾಗಿ ಮುಂದೆ ಅನೇಕ ವ್ರತಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿ ಎಲ್ಲ ಸದ್ಗತಿಯನ್ನು ಹೊಂದೋಣ ಅಂತ ತಿಳಿಸ್ತಾ ಈ ಶಯನಿ ಏಕಾದಶಿಯ ಮಹಿಮೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.